ಈ ಒಂದು ಬ್ಯಾಗ್ ಬೇರೆ. ಯಾ ನಮಸ್ಕಾರ ಎಲ್ರಿಗೂ. ಮಂಗಳವಾರ ವಿ ಆರ್ ಡೂಯಿಂಗ್ ಮಂಗಳವಾರನ ಬುಧವಾರನ ಇವತ್ತು ಮಂಗಳವಾರ ಅಲ್ವಾ ಬುಧವಾರ ಅನ್ಕೊಂತೀನಿ. ಸೊ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಯೆಸ್ಟರ್ಡೇ ಹ್ಯಾಡ್ ಅ ನೈಸ್ ವರ್ಕೌಟ್ ಫಾರ್ ಲೋವರ್ ಚೆಸ್ಟ್ ಆ್ಯಂಡ್ ಮೈ ಟ್ರೈಸೆಪ್ಸ್. ನಾನು ಅಬ್ಸರ್ವ್ ಮಾಡ್ತಿರೋದು ಏನಂದರೆ ಇತ್ತೀಚೆಗೆ ಟ್ರೈಸೆಪ್ಸ್ ಬಹಳ ಚೆನ್ನಾಗಿ ಡೆವಲಪ್ ಆಗ್ತಿದೆ. ಐ ಆಮ್ ಏಬಲ್ ಟು ಪುಲ್ ಮೋರ್ ಆ್ಯಂಡ್ ಮೋರ್ ವೆಯ್ಟ್ಸ್. ಮುಂಚೆ ಎಲ್ಲ ಒಂದು ಓವರ್ ಹೆಡ್ ಎಕ್ಸ್ಟೆನ್ಷನ್ಸ್ ಎಲ್ಲ ಒಂದು 7.5 kg ಮಾಡ್ತಿದ್ದೆ. ಇವಾಗ ಐ ಕ್ಯಾನ್ ಏಬಲ್ ಟು ಡೂ ಇಟ್ ವಿತ್ 10 kgs 12 kgs. ನೈಸ್. ಯಾ ಇವತ್ತು ಬ್ಯಾಕ್ ಆ್ಯಂಡ್ ಬೈಸೆಪ್ಸ್. ಕ್ಯಾಂಪಸಲ್ಲಿ ಯುಗಾದಿದ್ದು ಸ್ಪೆಷಲು. ಅವಾಗ ಯುಗಾದಿ ಆಗಿರೋದಕ್ಕೆ ಇವಾಗ ಕ್ಯಾಂಟೀನ್ಸಲ್ಲೆಲ್ಲ ಫುಡ್ ಕೋರ್ಟ್ಸಲ್ಲೆಲ್ಲ ಯುಗಾದಿದು ಐ ಮೀನ್ ನಮ್ಮ ಸೌತ್ ಇಂಡಿಯನ್ ಯುಗಾದಿ ಸ್ಪೆಷಲ್ ಮೀಲ್ ಅಂತ ಒಂದು ಸ್ಪೆಷಲ್ ಮೀಲೆಲ್ಲ ಮಾಡಿ, ಮತ್ತು ಇವತ್ತು ಎತ್ನಿಕ್ ವಿಯರ್ ಅಂತೆಲ್ಲ ಮಾಡಿ ಎಲ್ಲ ಹುಡುಗರು ಪಂಚೆ ಶರ್ಟ್ ಪಂಚೆ, ಹುಡುಗಿರೆಲ್ಲ ಸ್ಯಾರಿ ಹಾಕೊಂಡು ಬಂತಾರೆ. ನನಗೆ ಗೊತ್ತಿರಲಿಲ್ಲಪ್ಪ. ಇವಾಗ ಬೆಳಿಗ್ಗೆ ಬಂದು ಆಫೀಸಿಗೆ ಬಂದಮೇಲೆ ಹೇಳ್ತಿದ್ದಾರೆ ಒಬ್ಬರು, ಇವತ್ತು ಎತ್ನಿಕ್ ವಿಯರ್ ರೀ, ಎಲ್ಲಿ ನಿಮ್ಮದು ಪ್ಯಾಂಟ್ ಶರ್ಟಲ್ಲಿ ಬಂದಿದ್ದೀರಾ, ಎಲ್ಲಿ ನಿಮ್ಮದು ಪಂಚೆ, ಎಲ್ಲಿ ನಿಮ್ಮ ಎತ್ನಿಕ್ ವಿಯರ್ ಅಂತ. ಸೊ ಯಾ ಇಟ್ಸ್ ಓಕೆ. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ಆ್ಯಕ್ಚುಯಲ್ ಥಿಂಗ್. ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಟುಡೇ. ಪ್ರತಿದಿನ ಲಾಸ್ಟ್ 2-3 ವಾರದಿಂದ ನಾರ್ಮಲಿ ಮಿಡ್ ರೇಂಜಲ್ಲಿ ವರ್ಕೌಟ್ ಮಾಡ್ತಿದ್ದೀನಿ. ಈ ವಾರ ಐ ಆಮ್ ಥಿಂಕಿಂಗ್ ಆಫ್ ಡೂಯಿಂಗ್ ಲೋವರ್ ಬ್ಯಾಕ್. ಅಂದರೆ ಕಂಪ್ಲೀಟಾಗಿ ಲೋವರ್ ಬ್ಯಾಕೇ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಲೋವರ್ ಬ್ಯಾಕ್ ಒಂದು 3-4 ಎಕ್ಸಸೈಸ್ ಮಾಡ್ಬೋದು, ಬಟ್ ಮಿಕ್ಸ್ ಮಾಡೋಣ ಅಂದ್ಕೊಂಡಿಲ್ಲ. ಐ ಮೀನ್ ಲೋವರ್ ಬ್ಯಾಕ್ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿ, ಇಫ್ ಐ ಆಮ್ ಹ್ಯಾವಿಂಗ್ ಸಮ್ ಮೋರ್ ಸ್ಟ್ರೆಂತ್ ಐ ಕ್ಯಾನ್ ಡೂ ಸಮ್ ಮೋರ್ ಪುಲ್-ಅಪ್ಸ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಆಫ್. ಲೋವರ್ ಬ್ಯಾಕ್ ಅಂತ ಬಂದರೆ, ಲೋವರ್ ಬ್ಯಾಕ್ ನೋಡಿ ಎಲ್ಲರೂ ಬ್ಯಾಕ್ ವರ್ಕೌಟ್ ಐ ಮೀನ್ ಬ್ಯಾಕ್ನ ಲ್ಯಾಟ್ಸ್ನ ಬಿಲ್ಡ್ ಮಾಡಲಿಕ್ಕೆ ಭಾಳ ಎಫರ್ಟ್ಸ್ ಹಾಕ್ತಾರೆ, ಬಟ್ ಅವರಿಗೆ ಯಾವ ಥರ ವರ್ಕೌಟ್ ಮಾಡಬೇಕಂತ ಗೊತ್ತಿರಲ್ಲ. ಲೈಕ್ ನಾರ್ಮಲಿ ಯಾವುದದು ನಮ್ಮ ಒಂದು ಕೇಬಲ್ ಪುಲ್ ಡೌನ್ಸ್ ಇದೆಯಲ್ಲ, ಕೇಬಲ್ ಪುಲ್ ಡೌನ್ಸ್, ಲ್ಯಾಟ್ ಪುಲ್ ಡೌನ್ಸ್ ಆ್ಯಂಡ್ ಲ್ಯಾಟ್ ಪ್ರೆಸ್ ಡೌನ್ಸ್, ಮತ್ತು ನಮ್ಮ ಅಲ್ಲಿ ಹೆಸರುಗಳೇ ಮರಿತಿದೆ ರೀ. ಮುಂಚೆ ಎಲ್ಲ ಎಷ್ಟು ಚಂದ ನೆನ್ಪಿಟ್ಟಿರ್ತಿದೆ ಅಲ್ಲ, ಇವಾಗೆಲ್ಲ ಹೆಸರೇ ಮರಿತಿದ್ದೀನಿ. ಡಂಬಲ್ ರೋಸ್, ಬಾರ್ಬೆಲ್ ರೋಸ್. ಸೊ ಇದೆಲ್ಲ ಬ್ಯಾಕ್ನ ಥಿಕ್ ಮಾಡುತ್ತೆ, ಅಪ್ಪರ್ ಬ್ಯಾಕ್ನ. ಮತ್ತು ಲೈಕ್ ಟ್ರ್ಯಾಪ್ಸ್ ಕಂಪ್ಲೀಟಾಗಿ ಟ್ರ್ಯಾಪ್ಸ್ನ ಎಫೆಕ್ಟ್ ಮಾಡಲ್ಲ ಈ ವರ್ಕೌಟ್ಸ್ ಎಲ್ಲ, ಬಟ್ ಅಪ್ಪರ್ ಬ್ಯಾಕ್ನ ಥಿಕ್ ಮಾಡುತ್ತೆ, ಅದನ್ನು ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಅಪ್ಪರ್ ಬ್ಯಾಕ್ ಹೇಗಿರುತ್ತೆ ಅಂತ ನಾನು ಬೇಕಿದ್ರೆ ಫೋಟೋಸ್ ಆ್ಯಡ್ ಮಾಡ್ತೀನಿ. ಬಟ್ ಲೋವರ್ ಬ್ಯಾಕ್ ಮೇಲೆ ಸುಮಾರು ವರ್ಕೌಟ್ಸ್ಗಳು ಕಾನ್ಸಂಟ್ರೇಟ್ ಮಾಡಲ್ಲ. ಲೋವರ್ ಬ್ಯಾಕ್ ಮೇಲೆ ಯಾವ್ದು ಕಾನ್ಸಂಟ್ರೇಟ್ ಮಾಡುತ್ತೆ ಅಂತಂದರೆ ನಮ್ಮ ರಿವರ್ಸ್ ಲೈಕ್ ಕೇಬಲ್ ಪುಲ್ ಡೌನ್ಸ್, ಹಾಗಾಗಿ ನಮ್ಮ ಸೀಟೆಡ್ ಕೇಬಲ್ ಪುಲ್ಸ್ ಆ್ಯಂಡ್ ಅಗೇನ್ ಲೈಕ್ ರಿವರ್ಸ್ ಲೈಕ್ ಸ್ಟ್ರೆಚಿಂಗ್ಸ್ ಇರುತ್ತಲ್ಲ, ರಿವರ್ಸ್ ಸ್ಟ್ರೆಚಿಂಗ್ಸು ಅಥವಾ ಅದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಪರ್ಫಾರ್ಮ್ ಮಾಡ್ತೀನಿ. ಮೇ ಬಿ ಐ ವಿಲ್ ಬಿ ಹ್ಯಾವಿಂಗ್ ಸಮ್ ಅದರ್ ಪಾರ್ಟ್ನರ್ ನೌ. So I'll be working out with that guy today. So maybe there is a chances that I'll be recording my session today. I don't know, like what are you guys liking? Like ನಾನು ಪ್ರತಿದಿನ ಈ ಒಂದು ನನ್ನ ಸೆಷನ್ಸ್ನ ರೆಕಾರ್ಡ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತಾ? ಐ ಡೋಂಟ್ ನೋ. ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದಿಲ್ಲ, ಯಾಕೆಂತಂದರೆ ಲೈಕ್ ವರ್ಕೌಟ್ ಈಸ್ ಸೇಮ್ ವರ್ಕೌಟ್ಸ್ ಎವ್ರಿ ಸಿಂಗಲ್ ಸೇಮ್ ವರ್ಕೌಟ್ ಮಾಡ್ತಿರ್ತೀನಿ. ಬಟ್ ವಾಟ್ ಐ ಕ್ಯಾನ್ ಸೇ ಈಸ್ ಲೈಕ್ ಸಮ್ ಪೋಸ್ಚರ್ಸ್, ಸಮ್ ಲೈಕ್ ಪೊಸಿಷನ್ಸು ಆ್ಯಂಡ್ ಸಮ್ ವರ್ಕೌಟ್ಸ್ನ ಆ್ಯಂಗಲ್ಸ್ ಹೇಗೆ ಮಾಡಿದ್ರೆ ಎಷ್ಟು ಲೈಕ್ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಸೊ ಐ ಕ್ಯಾನ್ ಸೇ ಆಲ್ ದೋಸ್ ಥಿಂಗ್ಸ್, ಬಟ್ ಮೋಸ್ಟ್ ಆಫ್ ದ ಟೈಮ್ ಲೈಕ್ ಸೇಮ್ ಬೇಸಿಕ್ ವರ್ಕೌಟ್ಸ್ ನಾನು ಯಾವಾಗಲೂ ಫಾಲೋ ಮಾಡೋದು. ಐ ವಿಲ್ ನಾಟ್ ಬಿ ಗೋಯಿಂಗ್ ವಿತ್ ಸಮ್ ಆಲ್ ದೋಸ್ ಫ್ಯಾನ್ಸಿ ವರ್ಕೌಟ್ಸ್. ಆ್ಯಂಡ್ ಐ ವಿಲ್ ಆಲ್ಸೋ ಸಜೆಸ್ಟ್ ಫಾರ್ ಯು, for all of the people whom
come and ask for me, I'll say the only thing, stick for basics, don't go for ಫ್ಯಾನ್ಸಿ ಸ್ಟಫ್ಸ್ ಆ್ಯಂಡ್ ಆಲ್. ನೀವು ಟಿಕ್ಟಾಕಲ್ಲಿ ನೋಡ್ತಿರ್ತೀರಲ್ಲ, ಟಿಕ್ಟಾಕ್ ಅಂತೀನಿ, ಟಿಕ್ಟಾಕ್ ಸತ್ತು ಎಷ್ಟು ವರ್ಷ ಆಯಿತು, ನಮ್ಮ ಒಂದು ರೀಲ್ಸಲ್ಲೆಲ್ಲ ನೋಡ್ತಿರ್ತೀರಲ್ಲ, ಇನ್ಫ್ಲೂಯೆನ್ಸರ್ಸ್ ಮಾಡ್ತಿರ್ತಾರೆ. ಸೊ ಆ ಥರದ್ದೆಲ್ಲ ಬಿಟ್ಟು ಬಹಳ ಬೇಸಿಕ್ ವರ್ಕೌಟ್ಸ್, ಕಾಂಪೌಂಡ್ ಲಿಫ್ಟ್ಸ್ ಮಾಡಿದ್ರೆ ಸಾಕು ನಿಮಗೆ. ಯು ಕ್ಯಾನ್ ಏಬಲ್ ಟು ಅಚೀವ್ ಎ ಗುಡ್ ಫಿಸಿಕ್ ಆ್ಯಂಡ್ ಅಚೀವ್ ಎ ಗುಡ್ ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ. ಸೊ ಹಾಗೆ ಲೋವರ್ ಬ್ಯಾಕ್ ವರ್ಕೌಟ್ ಮಾಡ್ತಿದ್ದೀವಲ್ವ, ಹೇಳ್ತಿದ್ದಲ್ವ. ಸೊ ಲೋವರ್ ಬ್ಯಾಕ್ ಅಂತಂದರೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ವೇಸ್ಟ್ ಲೈನ್ ಇದೆಯಲ್ಲ, ನಮ್ಮ ಸೊಂಟ. ಸೊ ನಮ್ಮ ಸೊಂಟದಿಂದ, ಈಗ ನನ್ನ ಸೊಂಟನ ನೀವು ನೋಡಿದ್ರೆ ಅಪ್ಪರ್ಲಿ ಒಳ್ಳೆ ಪರವಾಗಿಲ್ಲ ಡೆಫಿನಿಷನ್, ಅಷ್ಟೊಂದೆಲ್ಲ ಬೆಂಕಿ ಅಂತಲೂ ಹೇಳಲಿಕ್ಕಾಗಲ್ಲ, ಪರವಾಗಿಲ್ಲ ಡೆಫಿನಿಷನ್, ಬಟ್ ವೈಡ್ ಆಗಿದೆ ನನ್ನ ಒಂದು ಲ್ಯಾಟ್ಸು. ಬಟ್ ಲೋವರ್ ಅಂತ ಬಂದರೆ ಸೊಂಟ ನನಗೆ ಕರೆಕ್ಟಾಗಿ ಅಲ್ಲಿ ಕಂಪ್ಲೀಟಾಗಿ ನನಗೆ ಮಸಲ್ ಡೆಫಿನಿಷನ್ ಇಲ್ಲ, ಮಸಲ್ ಕ್ವಾಲಿಟಿ ಚೆನ್ನಾಗಿಲ್ಲ. ಅದು ಸ್ವಲ್ಪ ನನಗೆ ಸ್ವಲ್ಪ ಲೈಕ್ ಆ ಒಂದು ಮಸಲ್ ಫೈಬರ್ಸ್ ಎಲ್ಲ ಇನ್ನು ಲೈಕ್ ಒಳ್ಳೆ ಡೆಫಿನಿಷನ್ ಬರುತ್ತೆ. ಸೊ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಲೋವರ್ ಬ್ಯಾಕ್ ವರ್ಕೌಟ್ಸ್ ಮೋರ್ ಆಫನ್. ಬೇರೆಯವರು ಅಷ್ಟೇ. ಸೊ ಡೋಂಟ್ ಓನ್ಲಿ ಫೋಕಸ್ ಆನ್ ಸೇಮ್ ವರ್ಕೌಟ್ಸ್ ಎವ್ರಿ ಸಿಂಗಲ್ ವೀಕ್. ಚೇಂಜ್ ಯುವರ್ ವರ್ಕೌಟ್ ಮೀನ್ಸ್ ಇವತ್ತು ಅಪ್ಪರ್ ಲೈಕ್ ಮೂರು ಸೆಕ್ಷನ್ ಇದೆ ಬ್ಯಾಕ್ ವರ್ಕೌಟಲ್ಲಿ. ಟ್ರ್ಯಾಪ್ಸ್ ಅಂತ ಬಂದ್ರೂ ಬ್ಯಾಕೇ ಆಗುತ್ತೆ ಅದು, ಆ್ಯಂಡ್ ನಾರ್ಮಲ್ ಲ್ಯಾಟ್ಸ್ ಅಂತ ಬರುತ್ತೆ, ಆ್ಯಂಡ್ ಅಗೇನ್ ಲೋವರ್ ಬ್ಯಾಕ್ ಬರುತ್ತೆ. ಸೊ ಈ ಥರ ಮೂರು ಸೆಕ್ಷನ್ಸ್ ಇದೆ. ಇದು ಎಕ್ಸ್ಚೇಂಜ್ ಮಾಡಿ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯದು ಟು ಗೆಟ್ ಮೋರ್ ಡೆಫಿನಿಷನ್ ಆ್ಯಂಡ್ ಮೋರ್ ಡೀಸೆಂಟ್ ಆ್ಯಂಡ್ ಆಸ್ಥೆಟಿಕ್ ಲುಕ್ ಆಫ್ ಯುವರ್ ಬ್ಯಾಕ್. ಸೊ ಇದೆ ವರ್ಕೌಟ್ ಮಾಡಬೇಕಾದ್ರೆ ಇನ್ನೂ ಡೀಟೇಲಾಗಿ ಮಾತಾಡೋಣ. ರಿಗಾರ್ಡಿಂಗ್ ದಿಸ್ ಬೈಸೆಪ್ನ ಕೆಲವು ಜನ ಓವರ್ಲೋಡ್ ಮಾಡ್ತಾರೆ ರೀ. ಲೈಕ್ ಒಂದು 25 kg ಸ್ಟ್ರೆಂತ್ ಇರ್ತದೆ, ದನ ಥರ ಇರ್ತಾರೆ. ಬಟ್ ಥಿಂಗ್ ದೇ ವಿಲ್ ಡೂ ಇಸ್ 20 kg ಲೈಕ್ 15 kg ಬಾರ್ಸ್ ಎಲ್ಲ ಹಾಕ್ಬಿಟ್ಟು, ಬಾರ್ ಮೀನ್ಸ್ ವೆಯ್ಟ್ಸ್ ಎಲ್ಲ ಹಾಕಿ ಬೈಸೆಪ್ ಕರ್ಲ್ಸ್ ಮಾಡ್ತಾರೆ. I don't understand why they do that thing. Yeah, it may be increase your strength, but ಆ ಮಸಲ್ ಫೈಬರ್ ಕರೆಕ್ಟಾಗಿ ನಿಮಗೆ ಫೆಟೀಗ್ ಮತ್ತು ನಿಮ್ಮ ಫೇಲ್ಯೂರ್ಗೆ ರೀಚ್ ಆಗಬೇಕಂತಂದರೆ ವಿಲ್ ಹ್ಯಾವ್ ಟು ಲೈಕ್ ಡೂ ಸ್ಲೋ ಮೂಮೆಂಟ್ಸ್. ಆ್ಯಂಡ್ ಅಗೈನ್ ಎಸ್ಪೆಷಲಿ ಬೈಸೆಪ್ಸಲ್ಲಿ ಇಫ್ ಯು ಗೋ ವಿತ್ ದ ಹೆವಿ ವೆಯ್ಟ್ಸ್, ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ತುಂಬ ಇದೆ. 2 ಕೈ ಆಕ್ಯುಪೈಡ್ ಆಗಿದೆ, ಇಲ್ಲಾಂದರೆ ತೋರಿಸ್ತಿದೆ. ಸೊ ಬೈಸೆಪ್ಪಲ್ಲಿ ಎಕ್ಸಾಕ್ಟ್ಲಿ ಟೆಂಡನ್ ಇದಿರುತ್ತೆ, ಕನೆಕ್ಷನ್ ಇರುತ್ತೆ ಬೈಸೆಪ್ಗೂ ಮತ್ತು ಫೋರ್ ಆರ್ಮ್ ಮಸಲ್ಸ್ಗೂ. ಲೈಕ್ ವೆರಿ ಸಣ್ಣದು, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಇಲ್ಲಿ. ಸೊ ಅದೇನಾರ ಟಿಯರ್ ಆದರೆ ನೋಡಿದೆ, ಬೈಸೆಪ್ ಟಿಯರ್ಸ್ ಎಲ್ಲ ಹೇಗಾಗುತ್ತೆ. ಸೊ ಇಟ್ಸ್ ಬಿಕಾಸ್ ಆಫ್ ಓವರ್ಲೋಡಿಂಗ್. ಡೋಂಟ್ ಡೂ ದ್ಯಾಟ್. ಮೀಡಿಯಮ್ ವೆಯ್ಟಲ್ಲಿ ಹೋಗಿ ಆ್ಯಂಡ್ ಲೈಕ್ ಟ್ರೈ ಟು ರೀಚ್ ಟು ಫೇಲ್ಯೂರ್. ಆ್ಯಂಡ್ ಒಂದೇ ಸರಿ 30-25 ರೆಪ್ಸ್ ಮಾಡಿ. ಆ್ಯಂಡ್ ಅಗೇನ್ 6-7-8 ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಒಬ್ಬೊಬ್ರು. ಸೊ ಡೋಂಟ್ ಓವರ್ ಟ್ರೈನ್ ದೆಮ್, ಟ್ರೀಟ್ ದೆಮ್ ಹ್ಯಾಸ್ ಅದರ್ ಮಸಲ್ ಗ್ರೂಪ್ಸ್ ಆಲ್ಸೋ. ಬಟ್ ಕಂಪೇರ್ ಟು ಅದರ್ ಮಸಲ್ ಗ್ರೂಪ್ಸ್ ಲೈಕ್ ಬೈಸೆಪ್ ಎಷ್ಟು ಸಣ್ಣದು. ಸೊ ನನ್ನ ಒಂದು ಹಾನೆಸ್ಟ್ ಅಡ್ವೈಸ್ ಏನಂತಂದರೆ, ಇಫ್ ಯು ವಾಂಟ್ ಟು ಗ್ರೋ ಯುವರ್ ಮಸಲ್ಸ್ ಮೀನ್ಸ್ ಬೈಸೆಪ್ ಮಸಲ್, ಇಫ್ ಯು ವಾಂಟ್ ಟು ಲುಕ್ ಬಿಗ್, if you want to have a big looking arms ಅಂದರೆ don't always concentrate on biceps. Look at your ಟ್ರೈಸೆಪ್ಸ್ಗೆ ಎಷ್ಟು ಸೈಜ್ ಇದೆ ಅಂತ. ಲೈಕ್ ಫುಲ್ಲಿ ಡೆವಲಪ್ಡ್ ಆಗಿರೋ ಒಂದು ಟ್ರೈಸೆಪ್ ಮಸಲ್ ಅಂದರೆ ಎಷ್ಟು ದಪ್ಪ ಬರುತ್ತೆ ಗೊತ್ತಾ. ಆ ಒಂದು ಕಂಪ್ಲೀಟಾಗಿ ಟ್ರೈಸೆಪ್ ಮಸಲ್ನ ನೀವು ಇನ್ಕ್ರೀಸ್ ಮಾಡಿದ್ರೆ ಆರ್ಮ್ ಸೈಜ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಆ್ಯಂಡ್ ಎಷ್ಟು ಡೆಫಿನಿಷನ್ ಬರುತ್ತೆ ಆರ್ಮ್ಸಿಗೆ ಅಂದರೆ ಲೈಕ್ ಇಟ್ಸ್ ಫ್ರಿಕ್ಕಿಂಗ್ ಆಸಮ್. ಸೊ ಕಾನ್ಸಂಟ್ರೇಟ್ ಆನ್ ಟ್ರೈಸೆಪ್ಸ್. ಕೆಲವೊಬ್ಬರು ಟ್ರೈಸೆಪ್ ಮೇಲೆ ಕಾನ್ಸಂಟ್ರೇಟೇ ಮಾಡಲ್ಲ. ಟ್ರೈಸೆಪ್ಪ ಓಕೆ, ಒಂದೆರಡು ವರ್ಕೌಟ್ ಮಾಡೋದು, ಓಕೆ ಬೈಸೆಪ್ ಬ್ಯಾಲೆನ್ಸ್ ಮಾಡಬೇಕು ಎರಡೂ ಮಸಲ್ನು. ಜಸ್ಟ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಬೈಸೆಪ್ಸ್.
It's not about concentrating on only triceps. You have to match, you have to balance. That's one of the advice. ಸೊ ಕೆಲವೊಬ್ಬರು ಹುಡುಗರು ಬಂದು ಕೇಳ್ತಾರೆ. ಆ್ಯಕ್ಚುಲಿ ನನ್ನ ಬೈಸೆಪ್ದು ಇವನ್ ದೋ ಐ ಡೋಂಟ್ ಹ್ಯಾವ್ ದ ಬಿಗರ್ ಸೈಜ್, ಒಂದು ವ್ಯಾಸ್ಕ್ಯುಲಾರಿಟಿ ಚೆನ್ನಾಗಿದೆ. ವ್ಯಾಸ್ಕ್ಯುಲಾರಿಟಿ ಮೀನ್ಸ್ ಐ ಥಿಂಕ್ ಯು ನೋ ಗೈಸ್ ಇಟ್ಸ್ ವ್ಯಾಸ್ಕ್ಯುಲಾರಿಟಿ. ಸೊ ವ್ಯಾಸ್ಕ್ಯುಲಾರಿಟಿ ಆ್ಯಂಡ್ ಲೈಕ್ ಐ ಆಮ್ ಲೈಕ್ ಸಮ್ ವಾಟ್ ಬೈಸೆಪ್ದು ಶೇಪ್ ಚೆನ್ನಾಗಿದೆ. ಸೊ ಹುಡುಗರು ಕೇಳ್ತಾರೆ ಹೌ ಟು attain a good and proper shape and so this is the advice for them. Concentrate on triceps, focus on triceps, and don't overtrain your bicep muscles. It's a overall like arms growth when it comes to the looks and aesthetics. Yeah, that's what we are going to do today. Yesterday had a crazy pump for our triceps. ಅದರಿಂದ ಬರೋಷ್ಟು ಸುಸ್ತಾಗುತ್ತೆ. Yeah, almost reached the gym. I'll see you guys maybe in the gym or after the gym, I don't know. Bye. ಇವತ್ತು ಕನ್ನಡದಲ್ಲೇ பேசுகிறேன், ಓಕೆವಾ? I'll introduce new friend. He's one of my new friend. His name is Hrithik. I don't know about Aman. He left me. He cheated on me. So he'll be my gym partner from now onwards, I think. We'll see. So ಇವತ್ತೇನಾಯ್ತು ಅಂತಂದರೆ ಇವ್ರ ಜೊತೆ ಮಾತಾಡಿದೆ. ಈಸ್ ಲೈಕ್ ಕಂಪೇರ್ ಟು ಮೀ ಈಸ್ ಕೊಂಚ ಐ ಮೀನ್ ಸ್ವಲ್ಪ ಸಣ್ಣ ಇದ್ದಾರೆ. ಈಸ್ ಲಿಟಲ್ ಬಿಟ್ ಸ್ಕಿನ್ನಿ ಕಂಪೇರ್ ಟು ಮೀ, ಬಟ್ ಈಸ್ ಹ್ಯಾವಿಂಗ್ ಎ ಗ್ರೇಟ್ ಸ್ಟ್ರೆಂತ್. 120-130 kg ಹಾಕಿ ಡೆಡ್ ಲಿಫ್ಟ್. ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನಾನು ಈ ಕಾಂಪೌಂಡ್ ಲಿಫ್ಟ್ಸ್ನ ಮೇಯ್ನಾಗಿ ನಾನು ಸ್ಕಿಪ್ ಮಾಡ್ತೀನಿ. ಯಾಕೆ ಅಂತಂದರೆ ಐ ಡೋಂಟ್ ಲೈಕ್ ಮೇಯ್ನಾಗಿ ಆ್ಯಕ್ಚುಲಿ ಕಾಂಪೌಂಡ್ ಲಿಫ್ಟ್ಸಿಂದ ಸ್ಟ್ರೆಂತ್ ಬರುತ್ತೆ. ಈ ಒಂದು ಚೆಸ್ಟ್ ಪ್ರೆಸ್ಗೆ ನಿಮ್ಮ ಬಾರ್ಬೆಲ್ ಪ್ರೆಸ್ ಮತ್ತು ಈ ಡೆಡ್ ಲಿಫ್ಟ್ಸಲ್ಲಿ ಬಾರ್ಬೆಲ್ ಯೂಸ್ ಮಾಡಿ ಡೆಡ್ ಲಿಫ್ಟ್ ಮಾಡ್ತಿರಲ್ಲ, ಅದೆಲ್ಲ ಇಟ್ಸ್ ಕೈಂಡ್ ಆಫ್ ಎ ಸ್ಟ್ರೆಂತ್ ವರ್ಕೌಟ್ಸ್. ಯು ವಿಲ್ ಗೆಟ್ ಮೋರ್ ಆ್ಯಂಡ್ ಮೋರ್ ಸ್ಟ್ರೆಂತ್. ಬಟ್ ಅದರಲ್ಲಿ ಕಂಪ್ಲೀಟ್ ರೇಂಜ್ ಆಫ್ ಮೋಷನ್ ಸಿಗೋಲ್ಲ ನನಗೆ. ಸೊ ಯಾವಾಗಲೂ ಕಂಪ್ಲೀಟಾಗಿ ಡಂಬಲ್ಸ್ ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡಿರ್ತೀನಿ, ಕಂಪ್ಲೀಟಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ. ಸೊ ಅದರಿಂದ ಇವತ್ತು ಸುಮಾರು ದಿನ ಆದಮೇಲೆ ಇವ್ರು ಸಿಕ್ಕಿರಲ್ಲ ಅಂತ ಐ ಟ್ರೈಡ್ ಡೆಡ್ ಲಿಫ್ಟಿಂಗ್. 70 kg, I put 70 kg and like my legs are good. My body is very good, like it pumped up. Don't have enough to do the 70 to 80 kg. Kind of a joke. So yeah, strength is also very much important when it comes to bodybuilding. Just ನೀವು ಫಿಸಿಕ್ ಮೇಂಟೈನ್ ಮಾಡಿದ್ರೆ ಅಷ್ಟೇ ಸಾಲಲ್ಲ. ಯು ನೀಡ್ ಟು ಹ್ಯಾವ್ ಎ ಗುಡ್ ಅಮೌಂಟ್ ಆಫ್ ಸ್ಟ್ರೆಂತ್ ಇನ್ ಯುವರ್ ಬಾಡಿ. ಸೊ ಇನ್ಮೇಲಿಂದ ಸ್ವಲ್ಪ ಕಾಂಪೌಂಡ್ ಲಿಫ್ಟ್ಸ್ನು ಅಡಾಪ್ಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ರೂಟೀನಲ್ಲಿ ವಿತ್ ಹೃತಿಕ್. ಸೊ ಟ್ರೈ ಮಾಡಿದೆ, ಒಂದು 80 kg ಅನ್ಕೊತೀನಿ. 80 kg ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ವಿತ್ ಪರ್ಫೆಕ್ಟ್ ಫಾರ್ಮ್. ಪರವಾಗಿಲ್ಲ, ಒಂದು ರೇಂಜಿಗೆ ಬಂತು. ವಿಲ್ ಟ್ರೈ ಟು ಇನ್ಕ್ರೀಸ್ ಆ್ಯಂಡ್ ವಿಲ್ ಟ್ರೈ ಟು ಪ್ರಾಕ್ಟೀಸ್. ಸೊ ಬೈ ಸೇಯಿಂಗ್ ದಿಸ್ ಐ ಆಮ್ ಸೈನಿಂಗ್ ಆಫ್. Bye. See you tomorrow.